ರಸ್ತೆಗಳಿಗೆ ಡಾಂಬರ್ ಹಾಕುವಲ್ಲಿಯೂ ಕೂಡ ಯಾವ ರೀತಿ ಕಳ್ಳಾಟ ನಡೀತಾ ಇದೆ ಅಂತ ರಿಪಬ್ಲಿಕ್ ಕನ್ನಡ ಇಂಚಿಂಚು ವರದಿಯನ್ನ ಮಾಡಿತ್ತು, ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿತ್ತು. ಆ ಬಳಿಕ ಇದೀಗ ಜಿಬಿಎ ಎಚ್ಚೆತ್ತುಕೊಂಡಿದೆ. 4 ದಿನಕ್ಕೆ ರಿಪಬ್ಲಿಕ್ ಕನ್ನಡ ವರದಿಯ ಇಂಪ್ಯಾಕ್ಟ್ ನೋಡಬಹುದು. ಕಾರುಗಳು ನಿಂತ ಜಾಗದಲ್ಲೂ ಕೂಡ ಈಗ ಡಾಂಬರೀಕರಣ ಮಾಡ್ತಾ ಇದ್ದಾರೆ. ಒಂದು ರಸ್ತೆಗೆ ಟಾರ್ ಹಾಕ್ತಾ ಇದ್ರೆ, ರಾಮ ಮಂದಿರ ಮುಖ್ಯ ರಸ್ತೆ ಎಸ್ಪೆಷಲಿ ಅಲ್ಲಿ ಆ ಕಾರುಗಳು ಎಲ್ಲಿ ಪಾರ್ಕ್ ಮಾಡಿದ್ರಲ್ಲ ಅದಷ್ಟು ಜಾಗ ಬಿಟ್ಬಿಟ್ಟು ಬೇರೆ ಎಲ್ಲ ಕಡೆ ಡಾಂಬರ್ ಹಾಕ್ತಾ ಇದ್ರು. ಅದನ್ನ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಕಳಪೆ ಕಾಮಗಾರಿ ಹೇಗೆ ನಡೀತಾ ಇದೆ ಅನ್ನೋದನ್ನ ವರದಿ ಮಾಡಿತ್ತು. ಇದೀಗ ಜಿಬಿಎ ಎಚ್ಚೆತ್ತುಕೊಂಡು ಅಲ್ಲೂ ಕೂಡ ಎಲ್ಲ ಕಡೆ ನೀಟಾಗಿ ಡಾಂಬರೀಕರಣ ಮಾಡಿದ್ದಾರೆ. ರಾಮ ಮಂದಿರ ಮುಖ್ಯ ರಸ್ತೆಗೆ ಹೊಸ ಲುಕ್ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯರು ಧನ್ಯವಾದ ತಿಳಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ರಾಮ ಮಂದಿರದಲ್ಲಿ ಒಂದು ಕಡೆ ಅರ್ಧಂಬರ್ಧ ಡಾಂಬರ್ ಹಾಕಿದ್ರಂತ. ಯಾಕಂದರೆ ಅರ್ಧ ಭಾಗದಲ್ಲಿ ಡಾಂಬರ್ ಹಾಕಿದ್ದಿಲ್ಲ. ಯಾಕಂದರೆ ಇದೇ ಜಾಗದಲ್ಲಿ ಈ ಹಿಂದೆ ಆ ಕಾರ್ಗಳು ನಿಂತಿದ್ದವು. ಈ ಒಂದು ಕಾರ್ಗಳ ನಿಂತ ಜಾಗದಲ್ಲಿ ಡಾಂಬರೀಕರಣ ಮಾಡಿದ್ದಿಲ್ಲ. ಬಟ್ ಇದೀಗ ಹೊಸದಾಗಿ ಡಾಂಬರ್ ಹಾಕಿದ್ದಾರೆ. ನೋಡ್ತಿರ್ಬೋದು, ಇದೀಗ ಡಾಂಬರ್ ಹಾಕಿ ಜಿಬಿಎ ಅಧಿಕಾರಿಗಳು ಹಾಕಿದ್ದಾರೆ. ಯಾಕಂದರೆ ಒಂದು ಕಡೆ ವರದಿ ಮಾಡಿ ಜಿಬಿಎ ಅಧಿಕಾರಿಗಳ ಗಮನಕ್ಕೂ ತಂದಿತ್ತು. ಯಾಕಂದರೆ ಈ ಒಂದು ಭಾಗದಲ್ಲಿ ಲೈನಿಕ ಕಾರ್ಗಳು ನಿಂತಿದ್ದವು. ಒಂದು ಕಡೆ ಹಾಗೆ ಬಿಟ್ಟು ಹೋಗಿದ್ರು, ರಸ್ತೆ ಹಾಗೆ ಇತ್ತು, ಗುಂಡಿಗಳು ಹಾಗೆ ಇದ್ವು, ಡಾಂಬರ್ ಹಾಕಿದ್ದಿಲ್ಲ. ಈ ಒಂದು ಭಾಗದಲ್ಲಿ ಮಾತ್ರ ಡಾಂಬರ್ ಹಾಕಿದ್ರು. ಬಟ್ ಇದೀಗ ಡಾಂಬರೀಕರಣ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ನಂತರ ಜಿಬಿಎ ಅಧಿಕಾರಿಗಳು ಒಂದು ಕಡೆ ಎಚ್ಚೆತ್ತುಕೊಂಡಿದ್ದಾರೆ. ಮತ್ತು ಈ ಒಂದು ಭಾಗದ ಸ್ಥಳೀಯರು ಒಂದು ಕಡೆ ಆಕ್ರೋಶ ಹೊರಹಾಕಿದ್ರು. ಯಾಕಂದ್ರೆ ನೋಡಿ ಯಾವ ರೀತಿಯಾಗಿ ಡಾಂಬರೀಕರಣ ಮಾಡ್ತಿದ್ರೆ, ಎಲ್ಲ ಕಳಪೆ ಕಾಮಗಾರಿ ಅಂತ ಒಂದು ಕಡೆ ಗಂಭೀರ ಆರೋಪ ಮಾಡಿದ್ರು. ಬಟ್ ಇದೀಗ ಎಚ್ಚೆತ್ತುಕೊಂಡು ಡಾಂಬರ್ ಹಾಕಿದ್ದಾರೆ. ಬಟ್ ವೆಹಿಕಲ್ಗಳು ಹಾಗೆ ನಿಂತಿದ್ದೇವೆ, ನೋಡ್ತಿರ್ಬೋದು. ಇದನ್ನ ತೆರವು ಕೆಲಸ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲೆಲ್ಲ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಪಕ್ಕದಲ್ಲಿ ರಾಮ ಮಂದಿರ ಇದೆ, ಮತ್ತೊಂದು ಕಡೆ ಗ್ರೌಂಡ್ ಇದೆ, ಸಾಕಷ್ಟು ವಾಹನಗಳ ಸಂಖ್ಯೆ ಓಡಾಡ್ತವೆ. ಬಟ್ ಈ ರೋಡ್ ಪಕ್ಕದಲ್ಲಿ ವಾಹನಗಳು ಇಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಇದೀಗ ಜಿಬಿಎ ನೂತನವಾಗಿ ಪಾರ್ಕಿಂಗ್ ವ್ಯವಸ್ಥೆ ತರ್ತಾ ಇದೆ. ಇನ್ನು ಮುಂದೆ ಏನಾದರೂ ರಸ್ತೆಯಲ್ಲಿ ನೀವೇನಾದರೂ ಪಾರ್ಕಿಂಗ್ ಮಾಡಿದರೆ ದಂಡ ಕಟ್ಟಬೇಕು, ಫೈನ್ ಕಟ್ಟಬೇಕು. ಅವರಿಗಂತ ಇಷ್ಟಂತ ಪಾರ್ಕಿಂಗ್ ಪೇ ಮಾಡಬೇಕಾಗತ್ತೆ. ಇಲ್ಲಿ ನಿವಾಸಿಗಳಿದ್ದಾರೆ, ಮಾತಾಡಿಸ್ತೀನಿ. ಸರ್, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು, ಇದೀಗ ಡಾಂಬರ್ ಹಾಕಿದ್ದಾರೆ, ಏನು ಹೇಳ್ತೀರಿ ಅಂತ? ಇಲ್ಲ, ಡಾಂಬರ್ ಹಾಕಿದ್ದು ಒಳ್ಳೆ ಕೆಲಸ. ರಿಪಬ್ಲಿಕ್ ಕನ್ನಡದ ಫಲಶ್ರುತಿ ಅಂತ ಹೇಳ್ಬೋದು. ಯಾಕೆಂದರೆ ಅವತ್ತು ವಾಹಿನಿಯವರು ತಾವು ಬಂದು ಇದನ್ನು ಸ್ಟೋರಿ ಮಾಡಿ ಅವ್ರಿಗೆ ಮಕ್ಕ ಕುಗ್ದು ಆದಮೇಲೆ ಕೂಡ ಅದು ಎಚ್ಚೆತ್ಕೊಂಡು ಅಧಿಕಾರಿಗಳು ಎಲ್ಲ ವೆಹಿಕಲ್ಸ್ ತೆಗೆಸಿ ಇಲ್ಲಿ ಹಾಕಿದ್ದಾರೆ. ಯಾಕೆಂದರೆ ಇದು ಮೇನ್ ರೋಡ್, ಮೆಜೆಸ್ಟಿಕ್ ಹೋಗೋ ಕನೆಕ್ಟಿವಿಟಿ ರೋಡು. ಸುಮಾರು ವೆಹಿಕಲ್ಸು ದಿನ ಬೆಳಗ್ಗೆ ಸಂಜೆಗಳು ತುಂಬ ಓಡಾಡ್ತವೆ. ಹಾಗಾಗಿ ಇದು ಉತ್ತಮವಾದ ಕೆಲಸ. ನಾವು ಮತ್ತೊಮ್ಮೆ ಸ್ಥಳೀಕರು ಏನಿದ್ದೀವಿ, ತಮ್ಮ ವಾಹಿನಿಗೆ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ಸರ್. ಸಾರ್ವಜನಿಕರ ಪರವಾಗಿ ಹಾಗೂ ಸ್ಥಳೀಯರ ಪರವಾಗಿ ಧ್ವನಿ ಎತ್ತಿದಂಥ ರಿಪಬ್ಲಿಕ್ ಕನ್ನಡ ನ್ಯೂಸ್ ಚಾನಲ್ಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ. ನಿಮ್ಮ ಒಂದು ಈ ಸಾಮಾಜಿಕ ಕಾರ್ಯಕ್ರಮಕ್ಕೆ ನಾವು ಸಹ ಜೊತೆಗಿರ್ತೀವಿ. ಮೊದಲನೇದಾಗಿ ಈ ಒಂದು ಫುಟ್ಪಾತು ಪಾರ್ಕಿಂಗ್ ರಸ್ತೆ ಇದೆಯಲ್ಲ, ಇದು ಪಾರ್ಕಿಂಗ್ ಜಾಗ ಅಲ್ಲ. ಇಲ್ಲಿ ಹೆಂಗಾಗುತ್ತೆ ಅಂದರೆ, ಒಂದು ಸತಿ ಗಾಡಿ ನಿಲ್ಲಿಸೋದು, ಇನ್ನು 6 ತಿಂಗಳಲ್ಲ 6 ವರ್ಷ ಆದರೂ ಗಾಡಿ ತೆಗೆಯೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಮತ್ತು ಪೊಲೀಸರು ಸಹ ಇದನ್ನು ನೋಡೋದು ಇಲ್ಲ. BBMP ಅಧಿಕಾರಿಗಳ ಗಮನಕ್ಕೆ ಎಷ್ಟೊತ್ತಿತ್ತು ಅಂದರೂ ಅವರು ಕೆಲಸ ಮಾಡಲ್ಲ. ನಿಮ್ಮಿಂದ ಇನ್ನು ಮುಂದಾದರೂ ಗಾಡಿಗಳು ಅವತ್ತು ಬಂದು ಸಾಯಂಕಾಲ ಎತ್ತೋ ಥರ ಇರಬೇಕು ಹೊರತು 6 ತಿಂಗಳು ವರ್ಷ ಇರೋಂಗಿದೆ ಪೊಲೀಸರು ಟೋಯಿಂಗ್ ಮಾಡ್ಕೊಂಡು ತೊಗೊಂಡೋಗಿ ಎಲ್ಲರೂ ಬಿಸಾಕಲಿ ಅನ್ನೋದು ನಮ್ಮ ಆಗ್ರಹ. ಎಸ್, ಯಾಕಂದರೆ ಈ ಒಂದು ಭಾಗದಲ್ಲಿ ತುಂಬ ಸಮಸ್ಯೆ ಆಗಿತ್ತು. ಈ ಒಂದು ಭಾಗದಲ್ಲಿ ಡಾಂಬರೀಕರಣ ಹಾಕಿದ್ದಿಲ್ಲ. ಈಗ ಜಿಬಿಎ ಅಧಿಕಾರಿಗಳು ಎಚ್ಚೆತ್ಕೊಂಡು ಡಾಂಬರನ್ನು ಹಾಕಿದ್ದಾರೆ. ಮತ್ತು ಈ ಒಂದು ಕಾರುಗಳು ಮತ್ತೆ ತಂದು ಮಾಲೀಕರು ನಿಲ್ಲಿಸಿದ್ದಾರೆ. ಇದನ್ನು ಟೋಯಿಂಗ್ ಮಾಡಿಕೊಂಡು ಬೇರೆ ಕಡೆ ಶೂಟ್ ಮಾಡಬೇಕು, ಇವರಿಗೆ ದಂಡ ಹಾಕಬೇಕಂತ ಇಲ್ಲಿನ ನಿವಾಸಿಗಳು ಒತ್ತಾಯಿಸ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಸ್ತೆಗಳಿಗೆ ಡಾಂಬರ್ ಹಾಕುವಲ್ಲಿಯೂ ಕೂಡ ಯಾವ ರೀತಿ ಕಳ್ಳಾಟ ನಡೀತಾ ಇದೆ ಅಂತ ರಿಪಬ್ಲಿಕ್ ಕನ್ನಡ ಇಂಚಿಂಚು ವರದಿಯನ್ನ ಮಾಡಿತ್ತು, ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿತ್ತು. ಆ ಬಳಿಕ ಇದೀಗ ಜಿಬಿಎ ಎಚ್ಚೆತ್ತುಕೊಂಡಿದೆ. 4 ದಿನಕ್ಕೆ ರಿಪಬ್ಲಿಕ್ ಕನ್ನಡ ವರದಿಯ ಇಂಪ್ಯಾಕ್ಟ್ ನೋಡಬಹುದು. ಕಾರುಗಳು ನಿಂತ ಜಾಗದಲ್ಲೂ ಕೂಡ ಈಗ ಡಾಂಬರೀಕರಣ ಮಾಡ್ತಾ ಇದ್ದಾರೆ. ಒಂದು ರಸ್ತೆಗೆ ಟಾರ್ ಹಾಕ್ತಾ ಇದ್ರೆ, ರಾಮ ಮಂದಿರ ಮುಖ್ಯ ರಸ್ತೆ ಎಸ್ಪೆಷಲಿ ಅಲ್ಲಿ ಆ ಕಾರುಗಳು ಎಲ್ಲಿ ಪಾರ್ಕ್ ಮಾಡಿದ್ರಲ್ಲ ಅದಷ್ಟು ಜಾಗ ಬಿಟ್ಬಿಟ್ಟು ಬೇರೆ ಎಲ್ಲ ಕಡೆ ಡಾಂಬರ್ ಹಾಕ್ತಾ ಇದ್ರು. ಅದನ್ನ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಕಳಪೆ ಕಾಮಗಾರಿ ಹೇಗೆ ನಡೀತಾ ಇದೆ ಅನ್ನೋದನ್ನ ವರದಿ ಮಾಡಿತ್ತು. ಇದೀಗ ಜಿಬಿಎ ಎಚ್ಚೆತ್ತುಕೊಂಡು ಅಲ್ಲೂ ಕೂಡ ಎಲ್ಲ ಕಡೆ ನೀಟಾಗಿ ಡಾಂಬರೀಕರಣ ಮಾಡಿದ್ದಾರೆ. ರಾಮ ಮಂದಿರ ಮುಖ್ಯ ರಸ್ತೆಗೆ ಹೊಸ ಲುಕ್ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯರು ಧನ್ಯವಾದ ತಿಳಿಸಿದ್ದಾರೆ.
ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ರಾಮ ಮಂದಿರದಲ್ಲಿ ಒಂದು ಕಡೆ ಅರ್ಧಂಬರ್ಧ ಡಾಂಬರ್ ಹಾಕಿದ್ರಂತ. ಯಾಕಂದರೆ ಅರ್ಧ ಭಾಗದಲ್ಲಿ ಡಾಂಬರ್ ಹಾಕಿದ್ದಿಲ್ಲ. ಯಾಕಂದರೆ ಇದೇ ಜಾಗದಲ್ಲಿ ಈ ಹಿಂದೆ ಆ ಕಾರ್ಗಳು ನಿಂತಿದ್ದವು. ಈ ಒಂದು ಕಾರ್ಗಳ ನಿಂತ ಜಾಗದಲ್ಲಿ ಡಾಂಬರೀಕರಣ ಮಾಡಿದ್ದಿಲ್ಲ. ಬಟ್ ಇದೀಗ ಹೊಸದಾಗಿ ಡಾಂಬರ್ ಹಾಕಿದ್ದಾರೆ. ನೋಡ್ತಿರ್ಬೋದು, ಇದೀಗ ಡಾಂಬರ್ ಹಾಕಿ GBA ಅಧಿಕಾರಿಗಳು ಹಾಕಿದ್ದಾರೆ. ಯಾಕಂದರೆ ಒಂದು ಕಡೆ ವರದಿ ಮಾಡಿ GBA ಅಧಿಕಾರಿಗಳ ಗಮನಕ್ಕೂ ಹೋಯಿತು. ಯಾಕಂದರೆ ಈ ಒಂದು ಭಾಗದಲ್ಲಿ ಲೈನಿಕ ಕಾರ್ಗಳು ನಿಂತಿದ್ದವು. ಒಂದು ಕಡೆ ಹಾಗೆ ಬಿಟ್ಟು ಹೋಗಿದ್ರು, ರಸ್ತೆ ಹಾಗೆ ಇತ್ತು, ಗುಂಡಿಗಳು ಹಾಗೆ ಇದ್ವು, ಡಾಂಬರ್ ಹಾಕಿದ್ದಿಲ್ಲ. ಈ ಒಂದು ಭಾಗದಲ್ಲಿ ಮಾತ್ರ ಡಾಂಬರ್ ಹಾಕಿದ್ರು. ಬಟ್ ಇದೀಗ ಡಾಂಬರೀಕರಣ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ನಂತರ GBA ಅಧಿಕಾರಿಗಳು ಒಂದು ಕಡೆ ಎಚ್ಚೆತ್ತುಕೊಂಡಿದ್ದಾರೆ. ಮತ್ತು ಈ ಒಂದು ಭಾಗದ ಸ್ಥಳೀಯರು ಒಂದು ಕಡೆ ಆಕ್ರೋಶ ಹೊರಹಾಕಿದ್ರು. ಯಾಕಂದರೆ ನೋಡಿ ಯಾವ ರೀತಿಯಾಗಿ ಡಾಂಬರೀಕರಣ ಮಾಡ್ತಿದ್ರೆ, ಎಲ್ಲ ಕಳಪೆ ಕಾಮಗಾರಿ ಅಂತ ಒಂದು ಕಡೆ ಗಂಭೀರ ಆರೋಪ ಮಾಡಿದ್ರು. ಬಟ್ ಇದೀಗ ಎಚ್ಚೆತ್ತುಕೊಂಡು ಡಾಂಬರ್ ಹಾಕಿದ್ದಾರೆ. ಬಟ್ ವೆಹಿಕಲ್ಗಳು ಹಾಗೆ ನಿಂತಿದ್ದೇವೆ, ನೋಡ್ತಿರ್ಬೋದು. ಇದನ್ನ ತೆರವು ಕೆಲಸ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲೆಲ್ಲ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಪಕ್ಕದಲ್ಲಿ ರಾಮ ಮಂದಿರ ಇದೆ, ಮತ್ತೊಂದು ಕಡೆ ಗ್ರೌಂಡ್ ಇದೆ, ಸಾಕಷ್ಟು ವಾಹನಗಳ ಸಂಖ್ಯೆ ಓಡಾಡ್ತವೆ. ಬಟ್ ಈ ರೋಡ್ ಪಕ್ಕದಲ್ಲಿ ವಾಹನಗಳು ಇಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಇದೀಗ GBA ನೂತನವಾಗಿ ಪಾರ್ಕಿಂಗ್ ವ್ಯವಸ್ಥೆ ತರ್ತಾ ಇದೆ. ಇನ್ನು ಮುಂದೆ ಏನಾದರೂ ರಸ್ತೆಯಲ್ಲಿ ನೀವೇನಾದರೂ ಪಾರ್ಕಿಂಗ್ ಮಾಡಿದರೆ ದಂಡ ಕಟ್ಟಬೇಕು, ಫೈನ್ ಕಟ್ಟಬೇಕು. ಅವರಿಗಂತ ಇಷ್ಟಂತ ಪಾರ್ಕಿಂಗ್ ಪೇ ಮಾಡಬೇಕಾಗತ್ತೆ. ಇಲ್ಲಿ ನಿವಾಸಿಗಳಿದ್ದಾರೆ, ಮಾತಾಡಿಸ್ತೀನಿ. ಸರ್, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು, ಇದೀಗ ಡಾಂಬರ್ ಹಾಕಿದ್ದಾರೆ, ಏನು ಹೇಳ್ತೀರಿ ಅಂತ? ಇಲ್ಲ, ಡಾಂಬರ್ ಹಾಕಿದ್ದು ಒಳ್ಳೆ ಕೆಲಸ. ರಿಪಬ್ಲಿಕ್ ಕನ್ನಡದ ಫಲಶ್ರುತಿ ಅಂತ ಹೇಳ್ಬೋದು. ಯಾಕೆಂದರೆ ಅವತ್ತು ವಾಹಿನಿಯವರು ತಾವು ಬಂದು ಇದನ್ನು ಸ್ಟೋರಿ ಮಾಡಿ ಅವ್ರಿಗೆ ಮಕ್ಕ ಕುಗ್ದು ಆದಮೇಲೆ ಕೂಡ ಅದು ಎಚ್ಚೆತ್ಕೊಂಡು ಅಧಿಕಾರಿಗಳು ಎಲ್ಲ ವೆಹಿಕಲ್ಸ್ ತೆಗೆಸಿ ಇಲ್ಲಿ ಹಾಕಿದ್ದಾರೆ. ಯಾಕೆಂದರೆ ಇದು ಮೇನ್ ರೋಡ್, ಮೆಜೆಸ್ಟಿಕ್ ಹೋಗೋ ಕನೆಕ್ಟಿವಿಟಿ ರೋಡು. ಸುಮಾರು ವೆಹಿಕಲ್ಸು ದಿನ ಬೆಳಗ್ಗೆ ಸಂಜೆಗಳು ತುಂಬ ಓಡಾಡ್ತವೆ. ಹಾಗಾಗಿ ಇದು ಉತ್ತಮವಾದ ಕೆಲಸ. ನಾವು ಮತ್ತೊಮ್ಮೆ ಸ್ಥಳೀಕರು ಏನಿದ್ದೀವಿ, ತಮ್ಮ ವಾಹಿನಿಗೆ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ಸರ್. ಸಾರ್ವಜನಿಕರ ಪರವಾಗಿ ಹಾಗೂ ಸ್ಥಳೀಯರ ಪರವಾಗಿ ಧ್ವನಿ ಎತ್ತಿದಂಥ ರಿಪಬ್ಲಿಕ್ ಕನ್ನಡ ನ್ಯೂಸ್ ಚಾನಲ್ಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ. ನಿಮ್ಮ ಒಂದು ಈ ಸಾಮಾಜಿಕ ಕಾರ್ಯಕ್ರಮಕ್ಕೆ ನಾವು ಸಹ ಜೊತೆಗಿರ್ತೀವಿ. ಮೊದಲನೇದಾಗಿ ಈ ಒಂದು ಫುಟ್ಪಾತು ಪಾರ್ಕಿಂಗ್ ರಸ್ತೆ ಇದೆಯಲ್ಲ, ಇದು ಪಾರ್ಕಿಂಗ್ ಜಾಗ ಅಲ್ಲ. ಇಲ್ಲಿ ಹೆಂಗಾಗುತ್ತೆ ಅಂದರೆ, ಒಂದು ಸತಿ ಗಾಡಿ ನಿಲ್ಲಿಸೋದು, ಇನ್ನು 6 ತಿಂಗಳಲ್ಲ 6 ವರ್ಷ ಆದರೂ ಗಾಡಿ ತೆಗೆಯೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಮತ್ತು ಪೊಲೀಸರು ಸಹ ಇದನ್ನು ನೋಡೋದು ಇಲ್ಲ. BBMP ಅಧಿಕಾರಿಗಳ ಗಮನಕ್ಕೆ ಎಷ್ಟೊತ್ತಿತ್ತು ಅಂದರೂ ಅವರು ಕೆಲಸ ಮಾಡಲ್ಲ. ನಿಮ್ಮಿಂದ ಇನ್ನು ಮುಂದಾದರೂ ಗಾಡಿಗಳು ಅವತ್ತು ಬಂದು ಸಾಯಂಕಾಲ ಎತ್ತೋ ಥರ ಇರಬೇಕು ಹೊರತು 6 ತಿಂಗಳು ವರ್ಷ ಇರೋಂಗಿದೆ ಪೊಲೀಸರು ಟೋಯಿಂಗ್ ಮಾಡ್ಕೊಂಡು ತೊಗೊಂಡೋಗಿ ಎಲ್ಲರೂ ಬಿಸಾಕಲಿ ಅನ್ನೋದು ನಮ್ಮ ಆಗ್ರಹ. ಎಸ್, ಯಾಕಂದರೆ ಈ ಒಂದು ಭಾಗದಲ್ಲಿ ತುಂಬ ಸಮಸ್ಯೆ ಆಗಿತ್ತು. ಈ ಒಂದು ಭಾಗದಲ್ಲಿ ಡಾಂಬರೀಕರಣ ಹಾಕಿದ್ದಿಲ್ಲ. ಈಗ GBA ಅಧಿಕಾರಿಗಳು ಎಚ್ಚೆತ್ಕೊಂಡು ಡಾಂಬರನ್ನು ಹಾಕಿದ್ದಾರೆ. ಮತ್ತು ಈ ಒಂದು ಕಾರುಗಳು ಮತ್ತೆ ತಂದು ಮಾಲೀಕರು ನಿಲ್ಲಿಸಿದ್ದಾರೆ. ಇದನ್ನು ಟೋಯಿಂಗ್ ಮಾಡಿಕೊಂಡು ಬೇರೆ ಕಡೆ ಶೂಟ್ ಮಾಡಬೇಕು, ಇವರಿಗೆ ದಂಡ ಹಾಕಬೇಕಂತ ಇಲ್ಲಿನ ನಿವಾಸಿಗಳು ಒತ್ತಾಯಿಸ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಸ್ತೆಗಳಿಗೆ ಡಾಂಬರ್ ಹಾಕುವಲ್ಲಿಯೂ ಕೂಡ ಯಾವ ರೀತಿ ಕಳ್ಳಾಟ ನಡೀತಾ ಇದೆ ಅಂತ ರಿಪಬ್ಲಿಕ್ ಕನ್ನಡ ಇಂಚಿಂಚು ವರದಿಯನ್ನ ಮಾಡಿತ್ತು, ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿತ್ತು. ಆ ಬಳಿಕ ಇದೀಗ GBA ಎಚ್ಚೆತ್ತುಕೊಂಡಿದೆ. 4 ದಿನಕ್ಕೆ ರಿಪಬ್ಲಿಕ್ ಕನ್ನಡ ವರದಿಯ ಇಂಪ್ಯಾಕ್ಟ್ ನೋಡಬಹುದು. ಕಾರುಗಳು ನಿಂತ ಜಾಗದಲ್ಲೂ ಕೂಡ ಈಗ ಡಾಂಬರೀಕರಣ ಮಾಡ್ತಾ ಇದ್ದಾರೆ. ಒಂದು ರಸ್ತೆಗೆ ಟಾರ್ ಹಾಕ್ತಾ ಇದ್ರೆ, ರಾಮ ಮಂದಿರ ಮುಖ್ಯ ರಸ್ತೆ ಎಸ್ಪೆಷಲಿ, ಅಲ್ಲಿ ಆ ಕಾರುಗಳು ಎಲ್ಲಿ ಪಾರ್ಕ್ ಮಾಡಿದ್ರಲ್ಲ ಅದಷ್ಟು ಜಾಗ ಬಿಟ್ಬಿಟ್ಟು ಬೇರೆ ಎಲ್ಲ ಕಡೆ ಡಾಂಬರ್ ಹಾಕ್ತಾ ಇದ್ರು. ಅದನ್ನು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಕಳಪೆ ಕಾಮಗಾರಿ ಹೇಗೆ ನಡೀತಾ ಇದೆ ಅನ್ನೋದನ್ನು ವರದಿ ಮಾಡಿತ್ತು. ಇದೀಗ GBA ಎಚ್ಚೆತ್ತುಕೊಂಡು ಅಲ್ಲೂ ಕೂಡ ಎಲ್ಲ ಕಡೆ ನೀಟಾಗಿ ಡಾಂಬರೀಕರಣ ಮಾಡಿದ್ದಾರೆ. ರಾಮ ಮಂದಿರ ಮುಖ್ಯ ರಸ್ತೆಗೆ ಹೊಸ ಲುಕ್ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯರು ಧನ್ಯವಾದ ತಿಳಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ರಾಮ ಮಂದಿರದಲ್ಲಿ ಒಂದು ಕಡೆ ಅರ್ಧಂಬರ್ಧ ಡಾಂಬರ್ ಹಾಕಿದ್ರಂತ. ಯಾಕಂದರೆ ಅರ್ಧ ಭಾಗದಲ್ಲಿ ಡಾಂಬರ್ ಹಾಕಿದ್ದಿಲ್ಲ. ಯಾಕಂದರೆ ಇದೇ ಜಾಗದಲ್ಲಿ ಈ ಹಿಂದೆ ಆ ಕಾರ್ಗಳು ನಿಂತಿದ್ದವು. ಈ ಒಂದು ಕಾರ್ಗಳ ನಿಂತ ಜಾಗದಲ್ಲಿ ಡಾಂಬರೀಕರಣ ಮಾಡಿದ್ದಿಲ್ಲ. ಬಟ್ ಇದೀಗ ಹೊಸದಾಗಿ ಡಾಂಬರ್ ಹಾಕಿದ್ದಾರೆ. ನೋಡ್ತಿರ್ಬೋದು, ಇದೀಗ ಡಾಂಬರ್ ಹಾಕಿ GBA ಅಧಿಕಾರಿಗಳು ಹಾಕಿದ್ದಾರೆ. ಯಾಕಂದರೆ ಒಂದು ಕಡೆ ವರದಿ ಮಾಡಿ GBA ಅಧಿಕಾರಿಗಳ ಗಮನಕ್ಕೂ ಹೋಯಿತು. ಯಾಕಂದರೆ ಈ ಒಂದು ಭಾಗದಲ್ಲಿ ಲೈನಿಕ ಕಾರ್ಗಳು ನಿಂತಿದ್ದವು. ಒಂದು ಕಡೆ ಹಾಗೆ ಬಿಟ್ಟು ಹೋಗಿದ್ರು, ರಸ್ತೆ ಹಾಗೆ ಇತ್ತು, ಗುಂಡಿಗಳು ಹಾಗೆ ಇದ್ವು, ಡಾಂಬರ್ ಹಾಕಿದ್ದಿಲ್ಲ. ಈ ಒಂದು ಭಾಗದಲ್ಲಿ ಮಾತ್ರ ಡಾಂಬರ್ ಹಾಕಿದ್ರು. ಬಟ್ ಇದೀಗ ಡಾಂಬರೀಕರಣ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ನಂತರ GBA ಅಧಿಕಾರಿಗಳು ಒಂದು ಕಡೆ ಎಚ್ಚೆತ್ತುಕೊಂಡಿದ್ದಾರೆ. ಮತ್ತು ಈ ಒಂದು ಭಾಗದ ಸ್ಥಳೀಯರು ಒಂದು ಕಡೆ ಆಕ್ರೋಶ ಹೊರಹಾಕಿದ್ರು. ಯಾಕಂದರೆ ನೋಡಿ ಯಾವ ರೀತಿಯಾಗಿ ಡಾಂಬರೀಕರಣ ಮಾಡ್ತಿದ್ರೆ, ಎಲ್ಲ ಕಳಪೆ ಕಾಮಗಾರಿ ಅಂತ ಒಂದು ಕಡೆ ಗಂಭೀರ ಆರೋಪ ಮಾಡಿದ್ರು. ಬಟ್ ಇದೀಗ ಎಚ್ಚೆತ್ತುಕೊಂಡು ಡಾಂಬರ್ ಹಾಕಿದ್ದಾರೆ. ಬಟ್ ವೆಹಿಕಲ್ಗಳು ಹಾಗೆ ನಿಂತಿದ್ದೇವೆ, ನೋಡ್ತಿರ್ಬೋದು. ಇದನ್ನ